ನಮಸ್ಕಾರ. ದೇಶಕ್ಕಾಗಿ ಪ್ರಾಣವನ್ನು ಬಲಿದಾನ ಮಾಡಿರುವಂಥ ಕ್ಯಾಪ್ಟನ್ ಪ್ರಾಂಜಲ್ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ. ಅವರ ಒಂದು ನೆನಪಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಕೂಡ ಬಸವನಗುಡಿಯ ಎಲ್ಲ ದೇಶಭಕ್ತರು ಸೇರಿ ಮಾಡ್ತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದ ಮಹತ್ವ ಏನು ಮತ್ತು ಪ್ರಾಂಜಲ್ ಅವರ ಈ ದೇಶಭಕ್ತಿಯ ಒಂದು ಕೊಡುಗೆ ಏನಿದೆ, ಈ ನಿಟ್ಟಿನಲ್ಲಿ ಅವರು ನೀಡುವಂಥ ಕೊಡುಗೆ ಏನಿದೆ ಅನ್ನುವಂಥದ್ದನ್ನು ಅವ್ರ ಮೂಲಕ ತಿಳಿದುಕೊಂಡು ಬರೋಣ. ನಮಸ್ಕಾರ ಮೇಡಮ್. ಮೇಡಮ್, ಈಗ ಪ್ರಾಂಜಲ್ ಅವರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮೊದಲ ಬಾರಿಗೆ. ಇದ್ರ ಜೊತೆಗೆ ಅವರ ಒಂದು ಜರ್ನಿ ಹೇಗಿತ್ತು ಬಾಲ್ಯದಲ್ಲಿ ಅನ್ನುವಂಥದ್ದು? ಪ್ರಾಂಜಲ್ ತುಂಬ ಸಣ್ಣ ವಯಸ್ಸಿಂದ ಅವನಿಗೆ ಏರ್ಫೋರ್ಸ್ಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಪ್ರಾಬಬ್ಲಿ ಅವನು ಅರೌಂಡ್ 5-5.5 ವರ್ಷದವನಿದ್ದಾಗ ಕಾರ್ಗಿಲ್ ವಾರ್ ನಡೀತಾ ಇದ್ದ ಟೈಮ್. ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಫಸ್ಟ್ ಟೆಲಿವೈಸ್ಡ್ ವಾರ್ ಅದು. ಸೊ ಅವನು ತುಂಬ ಚಿಕ್ಕವನಿದ್ದ. ವಾರ್ ಅಂದರೆ ಏನು ಅಂತೆಲ್ಲ ಅರ್ಥ ಮಾಡ್ಕೊಳ್ಳೋ ಏಜ್ ಅಲ್ಲ ಅದು. ಬಟ್ ಮನೆಯಲ್ಲಿ ನಾವು ನ್ಯೂಸ್ ಹಾಕ್ಕೊಂಡು ಕೂತಿರೋವಾಗ ಫೈಟರ್ ಪ್ಲೇನ್ಗಳು ಅದೆಲ್ಲ ಓಡಾಡೋದು ಪ್ರಾಬ್ಲಿ ಅವನಿಗೆ ತುಂಬ ಒಂಥರ ಇಂಪ್ರೆಸ್ ಮಾಡಿತ್ತ ಅಂತ. ಸೊ ಹಾಗಾಗಿ ನಾನು ಏರ್ಫೋರ್ಸಿಗೆ ಹೋಗಬೇಕು ಅಂತ ಒಂಥರ ಆ ಸಣ್ಣ ಏಜಲ್ಲಿ ಒಂದು ಥಾಟ್ ಅವನಿಗೆ ಬಂದಿರ್ಬೋದು. ಅದಾದಮೇಲೆ ಅವನು ಸ್ಕೂಲಿಗೆ ಸೇರಿದ ಮೇಲೆ ಇನ್ಫ್ಯಾಕ್ಟ್ ನಮ್ಮ ನೇಬರ್ ಒಬ್ಬ ಅಜಯ್ ಅಂತ ಹುಡುಗ, ಅವನು ಸ್ಕೌಟ್ಸ್ ಕಬ್ ಆಗಿದ್ದ. ಸೊ ಅವನು ಹಾಕೊಳ್ಳೋ ಯೂನಿಫಾರ್ಮ್ ನೋಡಿ ಆ ಫ್ಯಾಸಿನೇಷನ್ ಫಾರ್ ಯೂನಿಫಾರ್ಮ್ ಏನಿತ್ತು ಅದು ಅವನ್ನ ಸ್ಕೌಟ್ ಮೂಮೆಂಟ್ ಕಡೆ ನೋಡೋ ಹಂಗೆ ಮಾಡ್ತು. ಸೊ ಅಲ್ಲಿಂದ ಒಂಥರ ಅದೇ ಥರ ಪ್ರೋಗ್ರೆಷನ್, ಅಲ್ಲಿ ಯೂನಿಫಾರ್ಮು ಮತ್ತು ಆ ಫ್ಯಾಸಿನೇಷನ್ ಫಾರ್ ಯೂನಿಫಾರ್ಮ್ ಅವನ್ನ ಏರ್ಫೋರ್ಸ್ ಕಡೆ ತುಂಬ ಇಂಟ್ರೆಸ್ಟ್ ಇತ್ತು ಅವನಿಗೆ. ಆದರೆ ಅವನ ಹೈಟ್, ಅವನು 6 feet 3 inches. ಸೊ ಹೈಟ್ ಒಂದು ಡಿಸಡ್ವಾಂಟೇಜ್ ಆಯಿತು ಅವನಿಗೆ. ಏರ್ಫೋರ್ಸಲ್ಲಿ ಎಂಟ್ರಿ ಸಿಗ್ತಾ ಇರಲಿಲ್ಲ ಅವನ ಹೈಟಿಗೆ. ಸೊ ಹಾಗಾಗಿ ಸೆಕೆಂಡ್ ಬೆಸ್ಟ್ ಆಪ್ಷನ್ ಅಂತ ಆರ್ಮಿಗೆ ಹೋದ. ಅದರ್ವೈಸ್ ಅವನು ಪ್ರಾಬ್ಲಿ 3rd ಸ್ಟ್ಯಾಂಡರ್ಡಲ್ಲಿ ಇದ್ದಾಗಿಂದ ಡಿಫೆನ್ಸ್ ಕಡೆನೇ ತುಂಬ ಫೋಕಸ್ ಮಾಡೋಕ್ಕೆ ಶುರು ಮಾಡಿದ. ಆರ್ಮಿ ಸೇರಿದ ಮೇಲೆ ಹೇಗಿತ್ತು ಅವರು ಜೀವನ? ಎಲ್ಲೆಲ್ಲ ಸರ್ವಿಸ್ ಮಾಡಿದ್ರು? ಅವನು TS ಎಂಟ್ರಿಯಿಂದ ಆರ್ಮಿಗೆ ಹೋಗಿದ್ದು. TS ಅಂದರೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಕೀಮ್, ಟೆಕ್ನಿಕಲ್ ಎಂಟ್ರಿ ಸ್ಕೀಮ್, ಕಾರ್ಗಿಲ್ ವಾರ್ ಮುಗಿದ ತಕ್ಷಣ ಶುರು ಮಾಡಿದ ಸ್ಕೀಮ್ ಅದು. ಅಂದರೆ 2000 ಶುರು ಆಯಿತು. ಅದುವರೆಗೂ ರೆಗ್ಯುಲರ್ ಕಮಿಷನ್ಗೆ NDA ಇಂದ ಮಾತ್ರ ಎಂಟ್ರಿ ಇತ್ತು. ಅದಾದಮೇಲೆ ಕಾರ್ಗಿಲ್ ವಾರ್ ಆದಮೇಲೆ ಇನ್ ಹೌಸ್ ಇಂಜಿನಿಯರ್ಸ್ ಬೇಕು ಅಂತ ತುಂಬ ಅನ್ನಿಸ್ತಂತೆ. ಸೊ ಆವಾಗ ಈ ಸ್ಕೀಮ್ನ ಶುರು ಮಾಡಿದರು. ಸೊ ಅವನು ಸೆಕೆಂಡ್ PU ಆದ ತಕ್ಷಣ ಜಾಯಿನ್ ಆದ. ಸೊ SSB ಇಂಟರ್ವ್ಯೂ, ದಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಯಾರಿಗೆ ಆದರೂ ಆರ್ಮಿಗೆ ಹೋಗೋದಕ್ಕೆ. ಸೊ SSB ಇಂಟರ್ವ್ಯೂ ಅವ್ನು ತೊಗೊಂಡಾಗ ಆವಾಗ ಆ್ಯಕ್ಚುಲಿ ಎಂಟ್ರೆನ್ಸ್ ಎಕ್ಸಾಮ್ ಇರಲಿಲ್ಲ. ಸೆಕೆಂಡ್ PU ಮಾರ್ಕ್ಸೇನೇ ಅವ್ರಿಗೆ ಕೌಂಟ್ ಆಗ್ತಾ ಇದ್ದಿತ್ತು. ಸೊ ಅದರಲ್ಲಿ ಕ್ವಾಲಿಫೈ ಆದ. ಸೊ SSB ಇಂಟರ್ವ್ಯೂ ಕೊಟ್ಟಾಗ ಈ ಸ್ಟುಡ್ ಆಲ್ ಇಂಡಿಯಾ ರ್ಯಾಂಕ್ 2. ಸೊ ಅಲ್ಲಿಂದ ಅವನು ಗಯಾ ವಾಸ್ ದಿ ಪ್ಲೇಸ್ ವೇರ್ ಟು ಜಾಯಿನ್. ಸೊ ಗಯಾನಲ್ಲಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತಿದೆ. ಅಲ್ಲಿ 1 ವರ್ಷ ಬೇಸಿಕ್ ಮಿಲಿಟ್ರಿ ಟ್ರೈನಿಂಗ್ ಆಯಿತು. ಅದಾದಮೇಲೆ 3 ಬ್ರಾಂಚಸ್ಸಲ್ಲಿ ಡಿವೈಡ್ ಆಗ್ತಾರೆ. ಸೊ ಇವನು ಟೆಲಿಕಮ್ಯುನಿಕೇಷನ್ ಆ್ಯಂಡ್ IT ಆ ಬ್ರಾಂಚ್ನ ಆಫ್ ಮಾಡಿಕೊಂಡ. ಸೊ ಅದು MCTE ಅಂತ, ಅಂದರೆ ಮಿಲಿಟ್ರಿ ಕಾಲೇಜ್ ಆಫ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಮಾವು ಅನ್ನೋ ಜಾಗದಲ್ಲಿದೆ. MHOW ಮಾವು ಅನ್ನೋ ಜಾಗ. ಅದು ಇನ್ಫ್ಯಾಕ್ಟ್ ಅಂಬೇಡ್ಕರ್ ಅವರ ಜನ್ಮಸ್ಥಾನ ಅದು. ಸೊ MCTEನಲ್ಲಿ ಒಂದು ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ. ಎಷ್ಟು ವರ್ಷ ಆರ್ಮಿ? ಅವನು ಅಂದರೆ ಫಸ್ಟ್ 5 years ಸ್ಟಡೀಸೇ ಆಗುತ್ತೆ. ಸೊ 2014 ಜಾನ್ವರಿನಲ್ಲಿ ಜಾಯಿನ್ ಆದ. 2017 ಡಿಸೆಂಬರಲ್ಲಿ ಪಾಸ್ ಔಟ್ ಆದ.
ಪಾಸ್ಔಟ್ ಆದಮೇಲೆ ಇನ್ನೊಂದು ವರ್ಷ ಟ್ರೈನಿಂಗ್ ಇರುತ್ತೆ. ಸೊ ಒಟ್ಟು 5 years ಟ್ರೈನಿಂಗ್. ಅದರಲ್ಲಿ 4 years ಆದ ಕೂಡಲೇ ಕಮಿಷನ್ ಆಗ್ತಾರೆ. ಸೊ 2017 ಡಿಸೆಂಬರ್ಗೆ ಕಮಿಷನ್ ಆದರೆ ಈ ಬಿಕೇಮ್ ಲೆಫ್ಟಿನೆಂಟ್. ಸಿಗ್ನಲ್ ಕೋರಲ್ಲಿ ಅವನಿಗೆ ಸಿಕ್ತು. ಅಂದರೆ ಎಲ್ಲ ಬೇರೆ ಬೇರೆ ಬ್ರಾಂಚಸಲ್ಲಿ ಯೂನಿಟ್ಸಲ್ಲಿ ಹೋಗ್ತಾರೆ ಅಲ್ಲಿ ಕಲ್ತೋರಿಗೆ. ಸೊ ಇವನು ಸಿಗ್ನಲ್ಸ್ ಕೋರ್ ಹೋದ, ಅಂದರೆ ಬೇಸಿಕಲಿ ಟೆಲಿಕಮ್ಯುನಿಕೇಷನ್ ಲೈನಲ್ಲಿ. ಸೊ ಅವನ ಫಸ್ಟ್ ಪೋಸ್ಟಿಂಗ್ ಅಂಬಾಲಾಗಾಯಿತು. ಅಂಬಾಲಾಯಿಂದ ಫರೀದ್ಕೋಟಿಗೆ ಕಳಿಸಿದ್ರು ಒಂದು 6 monthsಗೋಸ್ಕರ. ಸೊ 6 months ಫರೀದ್ಕೋಟಲ್ಲಿ ಅವನೇ ಮ್ಯಾನೇಜ್ ಮಾಡಬೇಕಾಗಿತ್ತು ಎಂಟೈರ್ ಯೂನಿಟ್. ಆ್ಯಂಡ್ ದೆನ್ ಅಂಬಾಲಾಗೆ ವಾಪಸ್ ಬಂದ. ಅದಾದಮೇಲೆ ಆರ್ಮಿನವ್ರಿಗೆ ಹೇಗೆ ಅಂತಂದರೆ ಕಂಟಿನ್ಯೂಸ್ಲಿ ಒಂದನ್ನು ಒಂದು ಕೋರ್ಸ್ ಮಾಡ್ತಾನೇ ಇರಬೇಕಾಗತ್ತೆ. ಅಂದರೆ ಅವ್ರ ಸ್ಕಿಲ್ಸ್ನ ಎಲ್ಲ ಅಪ್ಗ್ರೇಡ್ ಮಾಡ್ಕೋತಾನೆ ಇರಬೇಕು. ಸೊ ನೆಕ್ಸ್ಟ್ ಒಂದು ಯಂಗ್ ಆಫೀಸರ್ಸ್ ಕೋರ್ಸ್ ಅಂತ ಮತ್ತೆ ಮಗುಗೆ ಬಂದು ಆ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡ. ಅದೆಲ್ಲ ಆಗಿ ವಾಪಸ್ ಅಂಬಾಲಾಗೆ ಹೋದ. ಅಷ್ಟೊತ್ತಿಗೆ ರಾಷ್ಟ್ರೀಯ ರೈಫಲ್ಸ್ಗೆ ಪೋಸ್ಟಿಂಗ್ ಆಯಿತು. ರಾಷ್ಟ್ರೀಯ ರೈಫಲ್ಸ್ ಅನ್ನೋದು ಆ್ಯಕ್ಚುಲಿ ಇನ್ಸರ್ಜೆನ್ಸಿನ ಕೌಂಟ್ರ್ ಮಾಡೋಕ್ಕೆ ಅಂತಲೇ ಇರುವಂಥ ಫೋರ್ಸ್ ಅದು. ಆ್ಯಂಡ್ ಸ್ಪೆಷಲಿ ಅದು ಇರೋದೇನೆ JNKಗೋಸ್ಕರ. ಸೊ ರಾಷ್ಟ್ರೀಯ ರೈಫಲ್ಸ್ ಎಲ್ಲೇ ಇದ್ರೂ ಅದು JNK ಸಂಬಂಧಪಟ್ಟಿದ್ದ ಕೆಲಸಕ್ಕೋಸ್ಕರನೇ ಇರುತ್ತೆ. ಸೊ ಅವ್ರದ್ದು 63 battalions ಇದೆ. ಇದರಲ್ಲಿ ಹಿ ವಾಸ್ ವಿತ್ RR 63. ಸೊ ಈ ಪೋಸ್ಟಿಂಗು ಆ್ಯಕ್ಚುಲಿ ಮ್ಯಾಂಡೇಟ್ರಿ ಪೋಸ್ಟಿಂಗ್. ಅಂದರೆ ಕಂಪ್ಲೀಟ್ಲಿ ಇನ್ಫೆಂಟ್ರಿ ಜಾಬ್ ಅದು. ಫೀಲ್ಡಲ್ಲಿ ಇರ್ತಾರೆ. ಸೊ 2.5 ವರ್ಷ ಸಿಗ್ನಲ್ಸಲ್ಲಿರೋರಿಗೆ ಮತ್ತು ಇನ್ನೂ ಸುಮಾರು ಬೇರೆ ಯೂನಿಟ್ಸ್ನಲ್ಲಿರೋರಿಗೆ ಈ 2.5 years ಮ್ಯಾಂಡೇಟ್ರಿ RR ಪೋಸ್ಟಿಂಗ್ ಇರುತ್ತೆ. ಸೊ ಅದು ಅವನಿಗೆ ಪ್ರಾಬ್ಲಿ ನವಂಬರ್ 2021 ಹೋದ. ಆ್ಯಂಡ್ ಅವ್ನು ಮಾಸ್ಟರಿಂಗ್ ಟೈಮ್ ಹೊತ್ತಿಗೆ ಪ್ರಾಬ್ಲಿ ಒಂದು 5 months ಉಳಿದಿತ್ತು ಸರ್ವಿಸ್. ಸೊ ಆ ಒಂದು ಅವರು ವೀರ ಮರಣವನ್ನು ಅಂತ ಆ ಒಂದು ಸನ್ನಿವೇಶ ಆಗಿತ್ತು. ಆ ಒಂದು ಪರಿಸ್ಥಿತಿ ಹೇಗೆ ಬಂತು? ಅಂದರೆ ನಮಗೆಲ್ಲ ಗೊತ್ತಿರೋ ಥರ ಸಿಕ್ಕಾಪಟ್ಟೆ ಟೆರರಿಸಮ್ ಕಾಡ್ತಾ ಇದೆ JNK. ಸೊ ಇವನ್ನ ಪೋಸ್ಟಿಂಗ್ ಇದ್ದಿದ್ದ ಜಾಗದಲ್ಲಿ ಆ್ಯಕ್ಚುಲಿ ಜಮ್ಮು ರೀಜನಲ್ಲಿ ಅವನು ಇದ್ದಿದ್ದು. ಇವನು 2021 ನವಂಬರಲ್ಲಿ ಹೋದಾಗ ಆ್ಯಕ್ಚುಲಿ ಆ ಏರಿಯಾ ಪೀಸ್ಫುಲ್ಲಾಗಿ ಇತ್ತು. 2023 January 1st ಪೀಸ್ಫುಲ್ಲಾಗಿತ್ತು. ಎಲ್ಲ ಈ ಆ್ಯಕ್ಟಿವಿಟೀಸ್ ಇನ್ಸರ್ಜೆನ್ಸಿ ಆಗೋದು, ಇನ್ಫಿಲ್ಟ್ರೇಷನ್ನು ಎಲ್ಲನೂ ಶ್ರೀನಗರ್ ಅಂದರೆ ವ್ಯಾಲಿನಲ್ಲಿ ಜಾಸ್ತಿ ಇತ್ತು. ಈ ಕಡೆ ಪೀಸ್ಫುಲ್ಲಾಗಿ ಇತ್ತು ಫಸ್ಟ್ 1 year. ಬಟ್ 2023 January 1st ಒಂದು ಮೇಜರ್ ಇನ್ಸಿಡೆಂಟ್ ಆಯಿತು ಜಮ್ಮುನಲ್ಲಿ. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಜಮ್ಮುನಲ್ಲಿ ಆಗ್ತಾನೇ ಇದೆ. ಇಲ್ಲಿದ್ದೋವರೆಗೂ ಅಟ್ಯಾಕ್ಸ್ ಆಗ್ತಾನೇ ಇದೆ, ಎಸ್ಪೆಷಲಿ ರಜೌರಿ, ಪೂಂಚ್ ಆ ಡಿಸ್ಟ್ರಿಕ್ಟ್ಸಲ್ಲಿ. ಸೊ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 year 2 months ಮುಗಿಸಿದ್ದ. ಸೊ ಆ ಪಾಯಿಂಟ್ ಹ್ಯಾಂಗ್ರಿ ಅಂತ ಅನ್ನೋ ಜಾಗನೇ ಇರೋದು. ಅಲ್ಲಾಗಿದ್ದ ಇನ್ಸಿಡೆಂಟ್ ಆದಮೇಲೆ ಕಂಪ್ಲೀಟ್ಲಿ ಫೀಲ್ಡಲ್ಲೇ ಇದ್ದ. ಒಂದು ಆಪ್ರೇಷನ್ ಇರೋದು, ಏನೋ ಒಂದು ಎನ್ಕೌಂಟರು. ಸೊ ಒಂದು ಯೂನಿಟಿಗೆ ಬಂದಮೇಲೆ ತುಂಬ ಎಲಾಬ್ರೇಟಾಗಿ ರಿಪೋರ್ಟಿಂಗ್ ಆಗಬೇಕು. ಸೊ ಆ ರಿಪೋರ್ಟೆಲ್ಲ ಮುಗಿಸೋ ಹೊತ್ತಿಗೆ 1-3-4 ದಿವಸ ಆಗುತ್ತೆ. ಅಷ್ಟೊತ್ತಿಗೆ ಮತ್ತೆ ಫ್ರೆಶ್ ಇನ್ಪುಟ್ ಸಿಕ್ಕಿರುತ್ತೆ, ಮತ್ತೆ ಇನ್ನೆಲ್ಲೋ ಆಪ್ರೇಷನ್ ಅಂತ ಹೋಗೋದು. ಸೊ ಪೂರ್ತಿ ಆ ಲಾಸ್ಟ್ 1 year ಅದೇ ಥರನೇ ನಡ್ಕೊಂಡ್ಬಂತು. ಹೆದರಿಕೆ ಆಗೋದು. ಅಂದರೆ ಡೆಫಿನೆಟ್ಲಿ ಅಂದರೆ ಹೋಗ್ತಿದ್ದೀನಿ, 4 ದಿವಸ ಸಿಗಲ್ಲ, ನಮಗೆ ಫೋನ್ ಮಾಡಬೇಡಿ, ನಾನೇ ಮಾಡ್ತೀನಿ, ಯಾವಾಗ ನನಗೆ ಸಾಧ್ಯನೋ ಅವಾಗ ನಾನು ಮಾಡ್ತೀನಿ, ನೀವು ನನಗೆ ಕಾಲು ಮಾಡಬೇಡಿ, ಮೆಸೇಜು ಮಾಡಬೇಡಿ. ಸೊ ಅದು ಪ್ರಾಬ್ಲಿ ಎಲ್ಲ ಆರ್ಮಿ ಫ್ಯಾಮಿಲೀಸಿಗೆ ಗೊತ್ತಿರೋ ಲೈನ್ಸ್. ಅದು ತುಂಬ ಕಾಮನ್ ಎಲ್ರಿಗೂ. ಸೊ ಮಾಡೋಣ, ಚಾನ್ಸ್ ಸಿಕ್ಕಿದಾಗೆಲ್ಲ ಮಾಡೋಣ, ಫೋನು ಅಥವಾ ಮೆಸೇಜ್ ಕಳಿಸೋದು ಎಲ್ಲ. ಬಟ್ ಸ್ಟಿಲ್ ಒಂದ್ಸಲ ಹೋದ್ಮೇಲೆ ವಾಪಸ್ ಬರೋವರೆಗೂ ಅದು ಬ್ಯಾಕ್ ಆಫ್ ಆರ್ ಮೈಂಡ್ ಇದ್ದೇ ಇರುತ್ತೆ. ಇನ್ಸಿಡೆಂಟ್ ಯಾವತ್ತಾಯಿತು? ಇದು 22 ನವಂಬರ್ ಆಗಿತ್ತು. ಆ್ಯಕ್ಚುಲಿ ಆ ಪರ್ಟಿಕ್ಯುಲರ್ ಆಪ್ರೇಷನ್ 19th ಶುರು ಆಗಿತ್ತು. ಸೊ 19
ಇಂದ ಅವನು ಅಲ್ಲೇ ಇದ್ದ. 22nd ಇನ್ಫ್ಯಾಕ್ಟ್ ಬೆಳಗ್ಗೆ ಅವನು ಆಪ್ರೇಷನ್ಗೆ ಹೊರಡೋ ಮುಂಚೆ ಅವನ ವೈಫ್ಗೆ ಫೋನ್ ಕೂಡ ಮಾಡಿದ್ದ. ಜಸ್ಟ್ ಫಾರ್ ಅಬೌಟ್ 1 or ಲೆಸ್ ದೆನ್ ಅ ಮಿನಿಟ್ ಪ್ರಾಬ್ಲಿ. ಇಲ್ಲ, ನಾನು ಇನ್ಯಾವತ್ತೋ ಫೋನ್ ಮಾಡ್ತೀನಿ ಅಂತ ಹೇಳೋಕ್ಕೋಸ್ಕರ ಫೋನ್ ಮಾಡಿ ಇಟ್ಟಿದ್ದ. ಅಷ್ಟೇ. ಅಂದರೆ January 1st ಆ ಇನ್ಸಿಡೆಂಟ್ ಆದಮೇಲೆ ಎಷ್ಟೊಂದು ಕಾಮನ್ ಆಗೋಗಿತ್ತು ಅಂದರೆ ಫಸ್ಟಿಗೆ ತುಂಬ ಫಾಲೋ ಮಾಡ್ತಾ ಇದ್ವಿ. ಟಿ ವಿ ನೋಡೋದು, ಸ್ಕ್ರಾಲ್ ಬರ್ತಾನೆ ಇರುತ್ತೆ ಯಾವುದಾದ್ರೂ ಒಂದು ಚಾನಲಲ್ಲಿ. ಸೊ ಏನಾಗ್ತಾ ಇದೆ ಒಂಥರ ಆ ಟ್ರ್ಯಾಕ್ ಇಟ್ಕೊಳ್ತಾ ಇದ್ವಿ. ಬಟ್ 1 ವರ್ಷ ಅದೇ ಥರ ಆಗೋ ಹೊತ್ತಿಗೆ ನಮಗೂ ಓಕೆ, ಒಂದು ಎನ್ಕೌಂಟ್ರ್ ಅಂದರೆ ಹೋಗ್ತಾನೆ 4 ದಿವಸ 5 ದಿವಸ ಆಗುತ್ತೆ, ಆಮೇಲೆ ವಾಪಸ್ ಬಂದಮೇಲೆ ಫೋನ್ ಮಾಡ್ತಾನೆ. ಒಂಥರ ನಮ್ಮ ಮೈಂಡ್ ಆ ಸಿಚುಯೇಷನ್ಗೆ ಅಡ್ಜಸ್ಟ್ ಆಗೋಗಿತ್ತು. ಸೊ ಈ ಪರ್ಟಿಕ್ಯುಲರ್ ಆಪ್ರೇಷನ್ ನಡೀತಾ ಇದ್ದಾಗ ಇನ್ಫ್ಯಾಕ್ಟ್ ನಾವು ನೋಡೋಕ್ಕೆ ಹೋಗಿರ್ಲಿಲ್ಲ. ಅಂದರೆ ಇದು ನಿಜವಾಗ್ಲೂ ಅಂದರೆ ಹೋಗಿದ್ದಾನೆ ಅಂತ ಗೊತ್ತಿದ್ರು ತುಂಬ ಫಾಲೋ ಮಾಡ್ತಾ ಇಲ್ಲದೆ ಇದ್ದಿದ್ದರಿಂದ ಅವ್ರದ್ದು ಪ್ರೋಟೋಕಾಲ್ ಇದೆ ಅವತ್ತು. ಸೊ NOK ಅಂದರೆ ನೆಕ್ಸ್ಟ್ ಆಫ್ ಕಿನ್ಗೇನೇ ಅವ್ರು ಇನ್ಫಾರ್ಮ್ ಮಾಡೋದು. ಸೊ ಮದುವೆ ಆಗಿತ್ತು ಅವನಿಗೆ. ಸೊ ಹಾಗಾಗಿ ಹಿಸ್ ವೈಫ್ ವಾಸ್ NOK. ಸೊ ಕಮಾಂಡಿಂಗ್ ಆಫೀಸರಿಂದನೇ ಫೋನ್ ಹೋಗಬೇಕು ಅವರಿಗೆ. ಸೊ ಅವ್ರ ಕಮಾಂಡಿಂಗ್ ಆಫೀಸರ್ ನಮ್ಮ ಸೊಸೆಗೆ ಫೋನ್ ಮಾಡಿದರು. ಚೆನ್ನೈಲಿರ್ತಾಳೆ ಅವಳು, ಪಾಪ ಒಬ್ಬಳೇ ಇದ್ಲು. ಸೊ ಅವಳಿಗೆ ಹೇಳಿದ್ರಂತೆ ಫೋನ್ ಮಾಡಿ, ಪ್ರಾಂಜಲ್ ಅಪ್ಪ ಅಮ್ಮನ ತಿಳಿಸಿ ಅಂತ. ಅವಳು ಇಲ್ಲ, ಈ ಕೆಲಸ ಮಾತ್ರ ನನ್ನ ಕೈಲಿ ಸಾಧ್ಯನೇ ಇಲ್ಲ, ಅದನ್ನು ನೀವೇ ಮಾಡಬೇಕು ಅಂತ ಹೇಳಿದ್ರು. ಸೊ ನನ್ನ ಹಸ್ಬೆಂಡ್ ಇನ್ಫ್ಯಾಕ್ಟ್ ಆಫೀಸಿಂದ ವಾಪಸ್ ಬರ್ತಾಯಿದ್ರು. ಬರ್ತಾ ಇದ್ದಾಗ ಕಮಾಂಡಿಂಗ್ ಆಫೀಸರ್ ಬಂದಿದ್ದೆ ಅಷ್ಟೇ. ಅಂದರೆ ಏಕ್ದಮ್ ಅಂದರೆ ಅದ್ರ ಹಿಂದೆ ಮುಂದೆ ಏನೂ ಅಂದರೆ ಆತಂಕಕ್ಕೆ ಎಡೆನೇ ಇರಲಿಲ್ಲ. ಓಕೆ, ಹೋಗಿದ್ದಾನೆ ಬರ್ತಾನೆ ಅಷ್ಟೇ ಅಂದ್ಕೊಂಡಿದ್ವಿ. ಒಂಥರ ನಿಜವಾಗ್ಲೂ ತುಂಬ ದೊಡ್ಡ ಶಾಕ್ ಥರ ಬಂತು. ಬಟ್ ಡೆಫಿನೆಟ್ಲಿ ಒಬ್ಬ ಯೋಧನಿಗೆ ಸಿಗೋ ಹೈಯೆಸ್ಟ್ ರೆಸ್ಪೆಕ್ಟ್, ಫೈಟ್ ಮಾಡ್ತಾ ಇರುವಾಗ ದೇಶಕ್ಕೋಸ್ಕರ ಪ್ರಾಣ ಕೊಡೋದು. ಸೊ ಆ ಸಿಚುಯೇಷನ್ನಿಗೆ ಅದನ್ನು ನಾವು ಯಾವ ರೀತಿ ಸ್ವೀಕರಿಸಬೇಕಾಗಿತ್ತೋ ಆ ಥರ ಸ್ವೀಕರಿಸೋ ಶಕ್ತಿ ಕೊಟ್ಟ ದೇವರು ಅಂತ ಮಾತ್ರ ಹೇಳಬಲ್ಲೆ. ಅಂದರೆ ಡೆಫಿನೆಟ್ಲಿ ನಾವು ಆ ಥರ ಇರಬೇಕು ಅಂತ ಅವನು ಇಷ್ಟಪಟ್ಟಿರ್ತಾನೆ ಅಂತ ಅಂದ್ಕೊಳ್ತೀವಿ. ಅಂದರೆ ನನ್ನ ಅಪ್ಪ ಅಮ್ಮ ಈ ಥರ ಒಂದು ಸುದ್ದಿ ಬಂದಾಗ ಹೀಗಿರಬೇಕು ಅಂದರೆ ಎಷ್ಟೇ ಅಂದರೂ ಒಂಥರ ಒಬ್ಬ ಸೋಲ್ಜರಿಗೆ ಸಿಗೋ ಹೈಯೆಸ್ಟ್ ರೆಸ್ಪೆಕ್ಟ್ ನನಗೆ ಸಿಗ್ತಾ ಇರೋವಾಗ ಅದನ್ನ ಕರೆಕ್ಟ್ ವೇನಲ್ಲಿ ತೊಗೋಬೇಕು ಅಂತ ತೊಗೊಳಕ್ಕೆ ಸಾಧ್ಯ ಆಯಿತು. ಈ ಕ್ಯಾಪ್ಟನ್ ಪ್ರಾಂಜಲ್ ಅವರ ಪ್ರಾಣಾರ್ಪಣೆ ಆಗುತ್ತೆ, ಆಮೇಲೆ ಇದೆಲ್ಲ ಹೇಗಾಗುತ್ತೆ ಅವರ ಅಂತ್ಯ ಸಂಸ್ಕಾರ, ಅದೆಲ್ಲ ಬೆಂಗಳೂರಿಗೆ ಹೇಗೆ ಅವರ ಪಾರ್ಥಿವ ಶರೀರ ಬಂತು, ಆಮೇಲೆ ಅವ್ರಿಗೆ ಪರಮವೀರ ಶೌರ್ಯವೀರ ಚಕ್ರ ಎಲ್ಲ ಪ್ರಶಸ್ತಿ, ಶೌರ್ಯ ಚಕ್ರ ಎಲ್ಲ ಸಿಗುತ್ತೆ. ಸೊ ಆ ಎಲ್ಲ ಸಂದರ್ಭಗಳು ಹೇಗೆ? ನಮಗೆ ಆ್ಯಕ್ಚುಲಿ ಆರ್ಮಿದು ಏನು ಫಾರ್ಮಾಲಿಟೀಸ್ ಗೊತ್ತಿರಲಿಲ್ಲ. ಯಾಕೆಂದರೆ ಅವನು ಆರ್ಮಿಗೆ ಜಾಯಿನ್ ಆದಾಗಿಂದ ದೂರನೇ ಇದ್ದ. ಸೊ ಅದೆಲ್ಲ ಕೂಡ ನಮಗೆ ಕೂಡ ತುಂಬ ಹೊಸದು. ಬಟ್ ಆರ್ಮಿ ಕಡೆಯಿಂದನೇ ಜನನ ಕಳಿಸಿದ್ರು. ಗಾರ್ಡ್ ಆಫ್ ಆನರ್ ಆಗೋದು. ಸೊ ಅದಾದಮೇಲೆ ಸ್ಟೇಟ್ ಫ್ಯೂನರಲ್ ಅದೆಲ್ಲ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅಥವಾ ಅದಕ್ಕೆ ಏನೇನು ಪರ್ಮಿಷನ್ ತೊಗೋಬೇಕು ನಮ್ಗೆ ಏನೂ ಐಡಿಯಾ ಇರಲಿಲ್ಲ. ಬಟ್ ಆ ಸಮಯಕ್ಕೆ ಎಷ್ಟು ಜನ ನಮಗಾದರು ಅಂತಂದರೆ ನಿಜವಾಗ್ಲೂ ನಾವು ಅದ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೇಬೇಕಾಗಲಿಲ್ಲ. ಅಷ್ಟು ಸಹಕಾರ ಪ್ರತಿಯೊಬ್ಬರಿಂದ ಸಿಕ್ತು ನಿಜವಾಗ್ಲೂ. ಅಂದರೆ ನಾನು ಒಂದನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರಪಂಚದಲ್ಲಿ ಇಷ್ಟೊಂದು ಒಳ್ಳೇದಿದೆ ಅಂತನ್ನೋದು ನಮಗೆ ಗೊತ್ತಾಗಿದ್ದ ಸಮಯ ಅದು. ಅದರ್ವೈಸ್ ನಾವು
ಮಾಮೂಲಿ ನ್ಯೂಸ್ ಪೇಪರಲ್ಲಾಗಲಿ ಎಲೆಕ್ಟ್ರಾನಿಕ್ ಮೀಡಿಯಾಲಾಗಲಿ ಸೋಷಿಯಲ್ ಮೀಡಿಯಾಲಾಗಲಿ ಒಂಥರ ನೆಗೆಟಿವ್ಸೇ ಸೊಸೈಟಿದು ಕಾಣಿಸ್ತಾ ಇರುತ್ತೆ ಯಾವಾಗಲೂ. ಪ್ರಾಂಜಲ್ ಹೋದ ಟೈಮಿಂದ ಆಯಿತು ಇದ್ದೋವರೆಗೂ ಸೊಸೈಟಿನಲ್ಲಿರೋ ಪಾಸಿಟಿವ್ಸ್ ನಿಜವಾಗ್ಲೂ ಒಂಥರ ಮೇಲೆದ್ದು ಬಂದು ಕಾಣಿಸ್ತಿದೆ ನಮಗೆ, ನಮ್ಮ ಜೊತೆ ನಿಲ್ತಾ ಇದೆ. ಸೊ ಹಾಗೆ ನಡೆಸ್ಕೊಟ್ರು. ಯಾಕೆಂದರೆ ಪ್ರತಿಯೊಂದಕ್ಕೂ ಸಿಕ್ಕಾಪಟ್ಟೆ ಪೇಪರ್ ವರ್ಕ್ ಆಗೋದಿತ್ತು. ಅಂದರೆ ಎಷ್ಟೆಷ್ಟು ಕಡೆ ಕೋಆರ್ಡಿನೇಷನ್ ಬೇಕಾಯಿತು ಅಂತಂದರೆ ಅದೊಂದು ಗಾರ್ಡ್ ಆಫ್ ಆನರ್ ಮಾಡೋದಕ್ಕಾಗಲಿ, ಒಂದು ಲಾಸ್ಟ್ ರೈಟ್ಸಿಗೆ ತಗೊಂಡು ಹೋಗೋದಕ್ಕಾಗಲಿ ತುಂಬ ತುಂಬ ಕೆಲಸ ಇತ್ತು ಅದ್ರ ಹಿಂದೆ. ಅದನ್ನ ಒಂಥರ ನಮಗೇನು ಗೊತ್ತಾಗದೆ ನಡೆಸ್ಕೊಟ್ಬಿಟ್ರು ಜನ. ಅಂದರೆ ಅಷ್ಟು ಸಹಕಾರ ಪ್ರತಿಯೊಬ್ಬರಿಂದ. ಈಗ ಪ್ರಾಂಜಲ್ ಅವ್ರಿಗೆ ನೆನಪಿನಲ್ಲಿ ಕಾರ್ಯಕ್ರಮ ಮಾಡುವಂಥದ್ದಿದೆ. ಬಸವನಗುಡಿಯಲ್ಲೇ ಹುಟ್ಟು ಬೆಳೆದಂಥವ್ರು, ಗಾಂಧಿ ಬಜಾರ್ನ ನಿವಾಸಿ. ಈಗ ಎಲ್ಲ ನಮ್ಮ ಬಸವನಗುಡಿಯವರು ಇರ್ಬೋದು, ಬೆಂಗಳೂರಿನೆಲ್ಲ ಜನತೆ ಅವ್ರನ್ನ ಸ್ಮರಣೆ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ? ಇದರ ಉದ್ದೇಶಗಳೇನು? ಬಸವನಗುಡಿನಲ್ಲಿ ಏನೇ ಆದ್ರೂ ಪ್ರಾಂಜಲಿಗೆ ತುಂಬ ಖುಷಿ ಆಗುತ್ತೆ, ಅಷ್ಟೇ ಮಾತ್ರ ನಾನು ಹೇಳಬಲ್ಲೆ. ಆ್ಯಕ್ಚುಲಿ ನಾವು ಬಸವನಗುಡೀಲಿ ಇರಲಿಲ್ಲ ಫ್ರೆಶ್. ಅಂದರೆ ನಾನು ಬೆಳೆದ ಟೈಮಲ್ಲಿ ನಾನು ಗವಿಪುರಂ, ಹನುಮನಗರ್ ಗವಿಪುರಮಲ್ಲಿ ಬೆಳೆದವಳು. ಬಟ್ ನಮಗೆಲ್ಲ ಕೆಲಸಕ್ಕೂ ಬಸವನಗುಡಿ ಗಾಂಧಿ ಬಜಾರಿಗೆ ಬಂದು ಅಭ್ಯಾಸ. ಆ್ಯಂಡ್ ಪ್ರಾಂಜಲ್ ಹುಟ್ಟಿದ್ದು ಬೆಂಗಳೂರಾದ್ರೂ ಬೆಳೆದಿದ್ದು ಪೂರ್ತಿ ಮಂಗಳೂರಲ್ಲೇನೆ. ಬಟ್ ಅವನಿಗೆ ರಜಕ್ಕೆ ಅಜ್ಜಿ ಮನೆಗೆ ಬಂದಾಗ ಇದೆಲ್ಲ ತುಂಬ ಚಿರಪರಿಚಿತವಾದ ಏರಿಯಾ. ಆ್ಯಂಡ್ ಗಾಂಧಿ ಬಜಾರಲ್ಲಿ ಅವ್ನ ಫೇವ್ರೆಟ್ ಜಾಗ ಅಂದರೆ ವಿದ್ಯಾರ್ಥಿ ಭವನ. ಅಂದರೆ ಅವನಿಗೆ ಅದು ಎಷ್ಟು ಅಟ್ಯಾಚ್ಮೆಂಟ್ ಅಲ್ಲಿಗಿತ್ತು ಅಂತಂದರೆ ಫೈನಲಿ ಅವನು CET ಕೊಟ್ಟು ಅವನದು ಪ್ರಿಫರೆನ್ಸ್ ಲಿಸ್ಟ್ ಹಾಕಬೇಕು ಅಂತ ಆದಾಗ ನಾನು BMS ಕಾಲೇಜ್ಗೆ ಹಾಕೋದು ಅಂತ. ನನಗೆ RV ಕಾಲೇಜಿಗೆ ಹಾಕೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ನಾನು ಇಲ್ಲಿದ್ದರೆ ನಾನು ದಿನ ವಿದ್ಯಾರ್ಥಿ ಭವನಿಗೆ ಬರ್ಬೋದು ಅಂತ ಒಂಥರ ಆ ಒಂದು ಥಾಟ್ ಅವನನ್ನು ತುಂಬ ಹಿಡಿದಿಟ್ಟಿತ್ತು. ಬಟ್ ಎನಿವೇ ಅವನಿಗೆ ಸ್ಕೌಟ್ ಕೋಟಲ್ಲಿ ಪ್ರೆಸಿಡೆಂಟ್ ಸ್ಕೌಟ್ ಅವನು. ಸೊ ಆ ಕೋಟಾದಲ್ಲಿ ಸಿಕ್ಕಿದ್ರಿಂದ ಅವನಿಗೆ BMSಲ್ಲಿ ಸಿಗಲಿಲ್ಲ, RV ಕಾಲೇಜಲ್ಲಿ ಸಿಕ್ತು. ಸೊ ಅಲ್ಲೇ ಜಾಯಿನ್ ಆದ. ಬಟ್ ಆ ರೀತಿ ಅಂದರೆ ವಿದ್ಯಾರ್ಥಿ ಭವನ್ ಒಂಥರ ತುಂಬ ಸ್ಪೆಷಲ್ ಪ್ಲೇಸ್ ಇತ್ತು ಅವನಿಗೆ ಅವನ ಲೈಫಲ್ಲಿ. ಸೊ ಎಲ್ಲದಕ್ಕೂ ಗಾಂಧಿ ಬಜಾರ್ಗೆ ಓಡಾಡ್ತಿದ್ವಿ. ಆ್ಯಂಡ್ ರಜಾ ಬಂತು ಅಂದರೆ ಅವನು ಬೆಂಗಳೂರಲ್ಲೇ ಅಜ್ಜಿ ಮನೆಯಲ್ಲಿ ಬಂದಿರ್ತಿದ್ದ. ಸೊ ಹಾಗಾಗಿ ಇಲ್ಲಿ ಅವನನ್ನು ನೆನೆಸ್ಕೊಂಡು ಪ್ರೋಗ್ರಾಮ್ ಆಗ್ತಿರೋದು ನಿಜವಾಗ್ಲೂ ನಮಗೂ ಸಂತೋಷ ಆಗ್ತಾಯಿದೆ, ಅವನಿಗೂ ಆಗ್ತಾ ಇರೋದು. ಒಬ್ಬ ತಾಯಿಯಾಗಿ ಒಬ್ಬ ಪ್ರಾಂಜಲನ್ನು ನೋಡೋದಾದರೆ ಚಿಕ್ಕ ವಯಸ್ಸಲ್ಲೇ ಈ ದೇಶ ಸೇವೆಗೆ ಹೋಗುವಂಥದ್ದು, ಭಾಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾಣಾರ್ಪಣೆ ಮಾಡುವಂಥದ್ದು, ಒಬ್ಬ ತಾಯಿಯಾಗಿ ನೋಡೋದಾದರೆ ನಿಮಗೆ ಏನು ಅನಿಸುತ್ತೆ? ಅವನು ತುಂಬ ಚಿಕ್ಕನಿಂದ ಮನಸ್ಸು ಮಾಡಿಬಿಟ್ಟಿದ್ದ, ಅಷ್ಟು ಪ್ಯಾಷನೇಟ್ ಆಗಿದ್ದ ಅವನು. ಅಪ್ಪ ಅಮ್ಮ ಆಗಿ ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಅವನ ಆಸೆ ಏನಿದೆಯೋ ಅದನ್ನು ಈಡೇರಿಸ್ಬೇಕು ಅಷ್ಟೇ. ಅಂದರೆ ನಮ್ಮ ಆಸೆ ಅವನ ಮೇಲೆ ಹೇರುವಂಥ ಕೆಲಸ ಆಗಬಾರ್ದು. ಅವನ ಪ್ಯಾಷನ್, ಅವನ ಆಸ್ಪಿರೇಷನ್ ಏನಿದೆಯೋ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಪೋರ್ಟ್ ಕೊಡೋಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೋ ಅದನ್ನು ಕೊಡಬೇಕು ಅಂತ ಮಾತ್ರ ನಮ್ಮ ಉದ್ದೇಶ ಇತ್ತು. ಸೊ ಅವನು ಈ ಲೈನ್ನಲ್ಲಿ ಹೋಗೋಕ್ಕೆ ಇಷ್ಟಪಟ್ಟ. ಸೊ ಆ ಲೈನ್ನಲ್ಲಿ ಏನೇನು ಮಾಡಬೇಕಿತ್ತು ನಾವು ಅದಷ್ಟೂ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆ ಆ್ಯಕ್ಚುಲಿ ನನ್ನ ತಾತ ಅವ್ರ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು. ಬಟ್ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಅವರು ಏನು ಪರ್ಮನೆಂಟ್ ಕಮಿಷನ್ ಅಲ್ಲ, ಟೆಂಪ್ರರಿ ಶಾರ್ಟ್ ಸರ್ವಿಸ್ಗೋಸ್ಕರ ಅವರು ಆರ್ಮಿನಲ್ಲಿದ್ದರು. ಆ್ಯಂಡ್ ಇನ್ ದ ಥಿಕ್ ಆಫ್ ವರ್ಲ್ಡ್ ವಾರ್ 2 2 ವರ್ಷ ಅವ್ರ ವೇರ್ ಅಬೌಟ್ಸ್ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅದೆಲ್ಲ ಇದೆ. ಆದರೆ ಪ್ರಾಂಜಲ್ ನಮ್ಮ ತಾತನ ನೋಡಿರಲಿಲ್ಲ, ಬಟ್ ಡೆಫಿನೆಟ್ಲಿ ಆ ಜೀನ್ಸ್ ಬಂದಿರ್ಬೋದು. ಈ ಪ್ರಾಂಜಲ್ ಪ್ರಾಣಾರ್ಪಣೆ ಆದಾಗ ಅವರ ವಯಸ್ಸು ಎಷ್ಟಾಗಿ? 28. ಮದುವೆಯಾಗಿ 2 ವರ್ಷ ಆಗಿದೆ, 2.25 ವರ್ಷ ಆಗಿದೆ. ಸರಿ ಮೇಡಮ್, ಕಾರ್ಯಕ್ರಮಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಯಾರು ವಹಿಸುವ ಬಗ್ಗೆ? ಆಮೇಲೆ ಈಗ ಸಾಕಷ್ಟು ಜನ ಯುವಕರು
ಈ ಆರ್ಮಿಗೆ ಹೋಗ್ಬೇಕಂತ ಆಸೆ ಪಡ್ತಾರೆ. ಸೊ ಅವ್ರಿಗೆ ನಾ ಹೇಳೋಕ್ಕೆ ಇಷ್ಟಪಡ್ತೀರ ಒಬ್ಬರಿಗೆ, ನೀವು ಒಬ್ಬ ತಾಯಿಯಾಗಿ ಇಷ್ಟು ಚಿಕ್ಕ ವಯಸ್ಸಲ್ಲೇ ಮಗನ ಕಳ್ಕೊಂಡಿದ್ರು ಕೂಡ ಈ ದೇಶ ಸೇವೆ ದೇಶಭಕ್ತಿ ಅಂತ ಬಂದಾಗ ಎಷ್ಟು ಮಹತ್ವ ಆಗುತ್ತೆ ಈ ಪ್ರಾಣಾರ್ಪಣೆ ಅನ್ನುವಂಥದ್ದು, ಬಲಿದಾನ ಅನ್ನುವಂಥದ್ದು. ಬಲಿದಾನ ಆಗಿದೆ, ಹೌದು. ಬಟ್ ಆ ಸರ್ವಿಸ್ ಏನು ಮಾಡ್ತಾರೆ ಅಂದರೆ ಆ ಟೆರೈನ್ ನೋಡಿದ್ದೀವಿ ನಾವು. ಅಂದರೆ ಅವ್ರ ಜಸ್ಟ್ ಅವ್ನು ಹೋಗೋದಕ್ಕೆ 1.5 ತಿಂಗಳ ಮುಂಚೆ ನಾವು ಹೋಗಿದ್ವಿ. ಅವನಿದ್ದಿದ್ದು ಯೂನಿಟಲ್ಲೇ 2 ದಿವಸ ಇದ್ದು ಬಂದಿದ್ವಿ. ಸೊ ಆ ಕ್ಲೈಮೇಟ್ ಆಗಲಿ, ಟೆರೈನ್ ಆಗಲಿ, ಮತ್ತು ಕೈಂಡ್ ಆಫ್ ದೇರ್ ಜಾಬ್, ಒಂಥರ ಪ್ರತಿಯೊಂದನ್ನು ನೋಡಿದಾಗ ಒಂಥರ ಎಷ್ಟು ಕಷ್ಟಪಡ್ತಾರೆ ನಮ್ಮ ಯೋಧರು ಆ ಒಂದು ಜಾಗದಲ್ಲಿ. ಸ್ಪೆಷಲಿ ಫೀಲ್ಡ್ ಪೋಸ್ಟಿಂಗಲ್ಲಿರುವಾಗ ಫ್ಯಾಮಿಲಿನ ಕರ್ಕೊಂಡು ಹೋಗೋ ಹಾಗಿಲ್ಲ. ಸೊ ಫ್ಯಾಮಿಲಿ ಎಲ್ಲರಿಂದ ದೂರದಲ್ಲಿದ್ದು ನಿಜವಾಗ್ಲೂ ಒಂಥರ ಎಲ್ರಿಗೂ ಸಾಧ್ಯ ಆಗದೆ ಇರೋದದು. ಆ್ಯಂಡ್ ಡೆಫಿನೆಟ್ಲಿ ಪ್ರತಿಯೊಬ್ಬರೂ ಆರ್ಮಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ಫೀಲ್ಡಲ್ಲಿ ಇದ್ದೀವೋ ಆ ಫೀಲ್ಡಲ್ಲೇ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ, ಎಕ್ಸೆಲ್ ಮಾಡಿದ್ರೆ ಅದು ಕೂಡ ದೇಶ ಸೇವೆನೇ. ಒಬ್ಬ ಟೀಚರೇ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪ್ರತಿಯೊಬ್ಬರು ಅವ್ರ ಕೆಲಸನ ತುಂಬ ಆನೆಸ್ಟಿಯಿಂದ ಮಾಡಿದಾಗ ಅದು ಕೂಡ ದೇಶ ಸೇವೆನೇ. ಬಟ್ ಯೋಧರು ಒಂಥರ ಅವ್ರದ್ದು ಟೈಪ್ ಆಫ್ ಜಾಬೇನೇ ಬೇರೆ. ತುಂಬ ಕ್ರಿಟಿಕಲ್ ಮೂಮೆಂಟಲ್ಲಿ ಅವ್ರ ಜೀವನ ಪಣಕ್ಕಿಟ್ಟು ಅವರು ಹೋರಾಡಬೇಕಾಗತ್ತೆ. ಅಂಥವ್ರು ಬೇಕೇ ಬೇಕು. ಅಂದರೆ ಒಂದು ಆರ್ಮಿ ಇಲ್ಲದೆ ಒಂದು ದೇಶ ಸರ್ವೈವ್ ಆಗೋಕ್ಕಾಗಲ್ಲ. ಅವರ ಪ್ರಾಣಾರ್ಪಣೆ ನಂತರ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೇಗೆ ನಡೆದುಕೊಳ್ತಾ ಅವ್ರಿಗೆಲ್ಲ ಯಾವ ಗೌರವವನ್ನು ಸಮರ್ಪಣೆ ಮಾಡ್ತಾರೆ? ಎಲ್ಲನೂ ಸಾಂಗವಾಗಾಯ್ತು. ಅದಾದರೆ ಅದಕ್ಕೆ ಎಷ್ಟೆಷ್ಟು ಟೈಮ್ ಬೇಕೋ ಟೈಮ್ ತೊಗೊಂಡು, ಬಟ್ ಎಲ್ಲನೂ ಒಂಥರ ನಿರ್ಯೋಚನೆಯಿಂದ ನಡೆಯುತ್ತೆ ಆಲ್ಮೋಸ್ಟ್ ಎಲ್ಲ. ಇನ್ನು ಕೆಲವೆಲ್ಲ ಬಾಕಿ ಇದೆ. ಓಕೆ, ಅದ್ರ ಥ್ಯಾಂಕ್ ಯು. ಇದು ಕ್ಯಾಪ್ಟನ್ ಪ್ರಾಂಜಲ್ ಅವರ ತಾಯಿ ಅನುರಾಧ ಅವರ ಮಾತು. ಚಿಕ್ಕ ವಯಸ್ಸಿನಲ್ಲಿ ಕೇವಲ 28ನೇ ವರ್ಷಕ್ಕೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಒಂದು ಹೋರಾಟದಲ್ಲಿ ಅವರು ಪ್ರಾಣಾರ್ಪಣೆಯನ್ನು ಮಾಡ್ತಾರೆ. ಅವರ ಒಂದು ಇಡೀ ಜೀವನ ಈ ದೇಶಕ್ಕೆ ಸಮರ್ಪಣೆ ಆಗಿರುವಂಥದ್ದು. ಇಷ್ಟಾದರೂ ಕೂಡ ಅವರ ತಾಯಿ ತನ್ನ ಮಗ ಈ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿರುವಂಥದ್ದನ್ನು ಭಾಳ ಗೌರವದಿಂದ ಅದನ್ನು ಸ್ವೀಕಾರ ಮಾಡಿ ಅವರ ಒಂದು ಜೀವನ ಈ ದೇಶಕ್ಕಾಗೇ ಮುಡುಪಾಗಿತ್ತು ಅನ್ನುವಂಥ ಒಂದು ಉದಾತ್ತವಾದಂಥ ಧ್ಯೇಯವನ್ನು ಇಟ್ಕೊಂಡಿದ್ದಾರೆ. ಈ ತಿಂಗಳ 24ನೇ ತಾರೀಕು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಅವರ ಒಂದು ಸ್ಮರಣಾರ್ಥ ಕಾರ್ಯಕ್ರಮ ಕೂಡ ಇದೆ. ಪ್ರಾಂಜಲ್ ಅವರ ಈ ದೇಶಭಕ್ತಿ ಏನಿದೆ, ದೇಶಕ್ಕಾಗಿ ಮಾಡುವಂಥ ಪ್ರಾಣತ್ಯಾಗ ಏನಿದೆ, ಇದನ್ನು ಸ್ಮರಿಸಿಕೊಳ್ಳುವಂಥದ್ದು ಮತ್ತು ದೇಶಭಕ್ತರನ್ನ ಗೌರವಿಸುವ ಮೂಲಕ ನಾವೆಲ್ಲರೂ ಕೂಡ ದೇಶಭಕ್ತಿಯನ್ನು ಮತ್ತೊಮ್ಮೆ ಸಾಬೀತುಪಡಿಸುವಂಥ ಒಂದು ಅವಕಾಶ ಬಂದಿದೆ. ಈ 24ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಈ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂಥ ಒಬ್ಬ ಧೀಮಂತ ಯೋಧನಿಗೆ ಗೌರವವನ್ನು ಸಲ್ಲಿಸೋಣ ಅಂತ ಹೇಳ್ತಾ ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ. ಯಾವೂರು.